ಗೊತ್ತಿರೋ ಹಾಗೆ ವೈಯಕ್ತಿಕ ಕಾರಣಗಳಿಗಾಗಿರೋದು ಯಾರೋ ಮೃತರಾಗಿರಲ್ಲ. ಅವ್ರ ಕುಟುಂಬದಲ್ಲಿ ಒಂದು ಹೆಣ್ಮಗಳಿದ್ರು. ಅವ್ರನ್ನ ಯಾರೋ ಇನ್ನೊಬ್ಬರು ಉಲ್ಲಾಸ್ ಗೌಡ ಅನ್ನೋರು ಸ್ವಲ್ಪ ಪ್ರೀತಿ ಅದು ಇದು ಮಾಡ್ತಿದ್ರಂತೆ. ಸೊ ಆತ ಇವ್ರಿಗೆ ಮದುವೆ ಆದಾಗ ಹೋಗಿ ಇಲ್ಲ ಹುಡುಗಿ ನನಗೆ ಮದುವೆ ಮಾಡ್ಕೊಡ್ಬೇಕು ಅಂತ ಗಲಾಟೆ ಮಾಡಿದ್ದಾರೆ. ಅದು ಅವ್ರ ತಂದೆ ತಾಯಿ ಒಪ್ಪಿಲ್ಲ. ಊರವರೆಲ್ಲ ಕೂಡ ಸೇರಿ ತೀರ್ಮಾನ ಮಾಡಿದ್ದಾರೆ ಹಂಗೆಲ್ಲ ಮಾಡಬಾರ್ದು, ಅವ್ರಿಗೆ ಮದುವೆ ಆಗಿ ಬಿಡಬೇಕು ಅಂತೆಲ್ಲ ಹೇಳಿ. ಆತನು ಒಪ್ಕೊಂಡು ಹೋದ್ಮೇಲೆ ಮತ್ತೆ ತಡರಾತ್ರಿ ಏನು ಮಾಡಿದ್ದಾನೆ, ಪಾಪ ಹುಡುಗಿ ಚಿತ್ರಗಳನ್ನು ಜೊತೆಗಿದ್ದ ಚಿತ್ರಗಳನ್ನು ಅದು ಇದು ಅಂತ ಹೇಳಿ ಮದುವೆ ಆಗಿ ಹುಡುಗನ ಕಳಿಸ್ಬಿಟ್ಟು ತೇಜೋವಧೆ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಸೊ ಹಾಗಾಗಿ ಅಷ್ಟಕ್ಕೆ ನೊಂದ್ಕೊಂಡು ಪಾಪ ತಂದೆ ತಾಯಿ ಮತ್ತು ಅವ್ರ ಮಗಳು ಕೂಡ 3 ಜನ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಯಾರು ಇದಕ್ಕೆ ಪಾಪ ಅವ್ರ ಕುಟುಂಬಕ್ಕೆ ತೇಜೋವಧೆ ಮಾಡಿ ಪ್ರಯತ್ನ ಮಾಡಿ ಅವ್ರಿಗೆ ಈ ರೀತಿ ಒಂದು ಸ್ಥಿತಿಗೆ ತಂದಿದ್ದಾರೆ. ಆ ಉಲ್ಲಾಸ್ ಗೌಡ ಅನ್ನೋ ಮೇಲೆ ಕಠಿಣವಾದಂಥ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ನಿನ್ನೆ ಪೊಲೀಸ್ ಅವ್ರ ಜೊತೆಗೆ ಮಾತನಾಡಿದ್ದೆ ನಾನು. ಸರಿಯಾದ ಸೆಕ್ಷನ್ಗಳನ್ನು ಹಾಕಿ ಕೋರ್ಟ್ನಲ್ಲಿ ಅವ್ರಿಗೆ ಸರಿಯಾದ ಶಿಕ್ಷೆ ಆಗಬೇಕು, ಕಾನೂನು ತಪ್ಪಿಸ್ಕೋಬಾರ್ದು ರೀತಿಯಲ್ಲಿ ಸೆಕ್ಷನ್ಗಳನ್ನು ಹಾಕಿ ಅಂತ ಹೇಳಿ ನಮ್ಮ ಪೊಲೀಸರು ಅದೇ ರೀತಿ ಮಾಡಿದ್ದಾರೆ. ಅರೆಸ್ಟ್ ಕೂಡ ಮಾಡಿದ್ರು. ಸರ್, ಶಿವಣ್ಣ ಫ್ಯಾಮಿಲಿಗೆ ಮೆಂಟಲಿ ಟಾರ್ಚರ್ ಕೊಟ್ಟಿದ್ದಾರೆ, ಬಟ್ ಲೋಕಲ್ ಪೊಲೀಸ್ಗೆ ಇದು ಇನ್ಫಾರ್ಮೇಷನ್ ಆಗಿಲ್ವಾ ಅಂತ? ಊರಿನವರೇ ತೀರ್ಮಾನ ಮಾಡಬೇಕು ಅಂತೇಳಿ ಕೂತ್ಕೊಂಡು ಎಲ್ಲ ತೀರ್ಮಾನ ಮಾಡಿದ್ದಾರೆ. ಊರಿನ ಯಜಮಾನರುಗಳು ಮತ್ತು ಒಂದಷ್ಟು ಜನ ಮುಖಂಡರುಗಳು, ಅವ್ರ ಸಮುದಾಯದ ಮುಖಂಡರುಗಳು ಎಲ್ಲರೂ ಕೂತ್ಕೊಂಡು ತೀರ್ಮಾನ ಮಾಡಿದ್ದಾರೆ. ತೀರ್ಮಾನ ಮಾಡಿದಾಗ ಹುಡುಗ ಒಪ್ಕೊಂಡು ಹೋಗಿದ್ದಾನೆ ಮುಖಂಡಗಳ ಮುಂದೆ. ನಾನು ಆಯಿತು ಹುಡುಗಿ ತಂಟೆಗೆ ಬರಲ್ಲ, ಅವ್ರಿಗೆ ಕಿರುಕುಳ ಕೊಡಲ್ಲ ಅಂಥೇಳಿ. ಬಟ್ ತೀರ್ಮಾನ ಜನರ ಮುಂದೆ ಎಲ್ಲ ಒಪ್ಕೊಂಡು ಹೋದ್ಮೇಲೂ ಆತ ಹೋಗಿ ಈ ಥರ ಕೆಲಸ ಮಾಡಿಬಿಟ್ಟಿದ್ದಾನೆ. ಪರಿಹಾರ ಈಗ ಆತ್ಮಹತ್ಯೆಗೆ ಪರಿಹಾರ ಸರ್ಕಾರದಿಂದ ಕೊಡೋದಕ್ಕೆ ಯಾವುದೇ ಪ್ರಾವಿಷನ್ ಇಲ್ಲ. ಸೊ ಹಾಗಾಗಿ ನಮ್ಮ ಕ್ಷೇತ್ರದ ಮತದಾರರಾಗಿರೋದ್ರಿಂದ ನಾನೇ ವೈಯಕ್ತಿಕವಾಗಿ ಅವ್ರ ಕುಟುಂಬಕ್ಕೆ 5 ಲಕ್ಷ ಪರಿಹಾರ ಕೊಡ್ತಾ ಇದ್ದೀನಿ. ಹ್ಯುಮ್ಯಾನಿಟಿ ಗ್ರೌಂಡ್ ಮೇಲೂ ಕೂಡ ಅದಕ್ಕೆ ಪ್ರಾವಿಷನ್ ಕಾನೂನಲ್ಲಿ ಅವಕಾಶ ಇಲ್ಲ ಆತ್ಮಹತ್ಯೆಗೆ ಕೊಡೋದಕ್ಕೆ. ಯಾಕೆಂದರೆ ವೈಯಕ್ತಿಕ ಕಾರಣಗಳಿಂದ ಆಗಿರೋದ್ರಿಂದ ಆ ರೀತಿ ಕೊಡೋಕೆ ಬರೋದಿಲ್ಲ ಸರ್ಕಾರದಿಂದ. ಹಾಗಾಗಿ ನಾನು ವೈಯಕ್ತಿಕವಾಗಿ ಈ ರೀತಿ ಘಟನೆಗಳು ರಿಪೀಟ್ ಆಗಿದ ರೀತಿ ನಿಮ್ಮ ಸರ್ಕಾರ ಯಾವ ರೀತಿ ಈಗ ಈ ಘಟನೆಗಳು ಪ್ರತಿಯೊಂದು ಊರಿನಲ್ಲೂ ಮನೆಗಳು ವೈಯಕ್ತಿಕವಾದ ಘಟನೆಗಳು ಏನು ನಡೆಯುತ್ತೆ ಅಂತ ಎಲ್ರಿಗೂ ಗಮನಕ್ಕೆ ಬರೋದಿಲ್ಲ. ಅದು ಅನ್ಲೆಸ್ ಅವ್ರು ಬಂದು ಪೊಲೀಸವ್ರಿಗೆ ಕಂಪ್ಲೇಂಟ್ ಕೊಡೋ ತನಕ. ಪೊಲೀಸವ್ರು ಕಂಪ್ಲೇಂಟ್ ಕೊಟ್ಟಿದ್ರೆ ಅವ್ರು ಆಗಲೇ ಬಹಳ ಏನಾದರೂ ಕ್ರಮ ತೆಗೆದುಕೊಂಡು ಹುಡುಗನಿಗೆ ಮೊದಲೇ ಪ್ರಿವೆಂಟಿವ್ ಅರೆಸ್ಟ್ ಮಾಡೋದು ಏನೋ ಒಂದು ಆಗ್ತಾ ಇರ್ತಿತ್ತು. ಬಟ್ ಆದರೆ ಅವ್ರು ಪೊಲೀಸವ್ರು ತಿಳಿಸಿಲ್ಲ, ಊರವರೇ ಸೇರಿ ಅದನ್ನು ಬಗೆಹರಿಸುವಂಥ ಪ್ರಯತ್ನ ಮಾಡ್ಕೊಂಡಿದ್ದಾರೆ. ಬಟ್ ಅದು ಬಗೆಹರಿದಿಲ್ಲ. ಹಾಗಾಗಿ ಅದು ಈ ಹಂತಕ್ಕೆ ತಲುಪುತ್ತೆ.